ಜಿನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಹಿಂದೂ ಸಮಾಗಮ, ಹಿಂದೂ ಸಮಾಜ ಸಂಘಟನೆಗೆ ಗುರುರಾಜ್ ಕರೆ, ಯುವ ಸಮೂಹ ದಾರಿ ತಪ್ಪುತ್ತಿದೆ ಎಂದ ಮೂಲೆಗದ್ದೆ ಶ್ರೀಗಳು. ಮಕ್ಕಳ ಯಕ್ಷಗಾನ ತರಬೇತಿ ಕೇಂದ್ರಕ್ಕೆ ಚಾಲನೆ, ಯಕ್ಷಗಾನ ಕುರಿತು ಇಂದು ದರ್ಬೇಸೂರು, ಶಾಸಕರ ಸಹಕಾರ ಅಗತ್ಯ ಎಂದ ದತ್ತಮೂರ್ತಿ ಭಟ್. ಜೀವನ್ಮುಖಿ ಸಂಸ್ಥೆ ವಾರ್ಷಿಕೋತ್ಸವ, ಮಹಿಳಾ ಮಾನಸಿಕ ಆರೋಗ್ಯ ಕುರಿತು ಡಾಕ್ಟರ್ ಮಾಲಾ ಗಿರಿಧರ್ ಮೌಲಿಕ ಮಾತು. ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತೆ ಭುವನೇಶ್ವರಿ ಹೆಗಡೆ ಅವರಿಗೆ ಸನ್ಮಾನ. ಈಗ ಸುದ್ದಿಯ ವಿವರ. ಹಿಂದೂ ಸಮಾಜ ಹೊರಗಿನ ಮತ್ತು ಒಳಗಿನ ಆತಂಕವನ್ನು ಎದುರಿಸುತ್ತಿದೆ. ನಾವು ಬಯಸದೇ ಇರುವ ಬದಲಾವಣೆ ಹಿಂದೂ ಸಮಾಜವನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ ಎಂದು ಗ್ರಾಮ ವಿಕಾಸ ಅಖಿಲ ಭಾರತ ಸಂಯೋಜಕ ಗುರುರಾಜ್ ತಿಳಿಸಿದರು. ಸಾಗರದ ಎಸ್ಎನ್ ನಗರ ಸಂತೆ ಮಾರುಕಟ್ಟೆ ಮೈದಾನದಲ್ಲಿ ಶನಿವಾರ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡುತ್ತಿದ್ದರು. ಮೂಲೆಗದ್ದೆ ಸದಾನಂದ ಶಿವಯೋಗಾಶ್ರಮದ ಶ್ರೀ ಅಭಿನವ ಚನ್ನಬಸವ ಸ್ವಾಮಿಗಳು ಮಾತನಾಡಿದರು. ಆಯೋಜನಾ ಸಮಿತಿಯ ರಾಘವೇಂದ್ರ ಹೆಚ್ ಶೇಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ರಾಜೇಂದ್ರ ಪೈ ಹಾಜರಿದ್ದರು. ಪ್ರತಿಮಾ ಜೋಗಿ ಸ್ವಾಗತಿಸಿದರು. ಸವಿತಾ ಪ್ರಾಸ್ತಾವಿಕ ಮಾತನಾಡಿದರು. ಗಣೇಶ್ ಶೇಟ್ ವಂದಿಸಿದರು. ಶ್ವೇತಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಮ್ಮ ಮುಂದೆ ಹಲವಾರು ರೀತಿಯ ಸನ್ನಿವೇಶಗಳು ಕಣ್ಣ ಮುಂದೆ ಬರುತ್ತೆ. ಅದರ ತುಂಬ ವಿವರಣೆಯನ್ನು ಈ ವೇದಿಕೆಯಿಂದ ಮಾಡುವಂಥ ಅಗತ್ಯ ಇಲ್ಲ. ಯಾಕೆ ಮೀಡಿಯಾಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅದೆಲ್ಲವನ್ನು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಕೆಲವೊಂದು ಸಲ ನಾವು ಇದೇನಪ್ಪ ಹೀಗಾದರೆ ಏನಾಗ್ಬೋದು ಅನ್ನುವಂಥ ಆತಂಕ ಭಯಕ್ಕೂ ಒಳಗಾಗ್ತಾ ಇರ್ತೀವಿ. ಅದು ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಜನಸಂಖ್ಯೆಯ ಅಸಮತೋಲನದಿಂದ ಮೊದಲುಗೊಂಡು ನಮ್ಮ ಮೇಲೆ ಆಗ್ತಾ ಇರ್ತಕ್ಕಂಥ ಸಾಂಸ್ಕೃತಿಕ ಆಕ್ರಮಣಗಳವರೆಗೆ ವಿಭಿನ್ನವಾಗಿರತಕ್ಕಂಥ ಸಂಗತಿಗಳಿರ್ಬೋದು. ನಮ್ಮ ಸಮಾಜದಲ್ಲಿ, ನಮ್ಮ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಆಗ್ತಾ ಇರತಕ್ಕಂಥ ನಾವು ಅಪೇಕ್ಷೆ ಪಡದೇ ಇರತಕ್ಕಂತಹ ಆತಂಕದ ಬದಲಾವಣೆಗಳಿರ್ಬೋದು. ನಾನಾ ರೀತಿಯ ಸಮಸ್ಯೆ ಸವಾಲುಗಳನ್ನು ಹೊರಗಿನ ಮತ್ತು ಒಳಗಿನ ಎರಡನ್ನೂ ಹಿಂದೂ ಸಮಾಜ ಎದುರಿಸ್ತಾ ಇದೆ. ಇವತ್ತು ಹಿಂದೂ ಸಮಾಜದ ಒಳಗಡೆ ಇರತಕ್ಕಂತಹ ವೈವಿಧ್ಯತೆಗಳನ್ನೇ ಭೇದಗಳನ್ನಾಗಿ ಬಿಂಬಿಸುತ್ತಾ ನಮ್ಮ ಸಮಾಜವನ್ನು ಒಡೆಯುವಂಥ ನಾನಾ ರೀತಿಯ ಪ್ರಯತ್ನಗಳನ್ನು ನಾವು ದಿನ ಬೆಳಗಾದ್ರೆ ಇವತ್ತು ನೋಡ್ತಾ ಇದ್ದೀವಿ. ದೇಶದಾದ್ಯಂತ ಯೋಚನೆ ಮಾಡಿರ್ತಕ್ಕಂಥ ಶತಾಬ್ದಿಯ ಸಂದರ್ಭದ ಈ ಹಿಂದೂ ಸಂಗಮ ಈ ರೀತಿಯ ಎಲ್ಲ ಸಮಸ್ಯೆಗಳನ್ನು ಮತ್ತಷ್ಟು ವಿವರಣೆ ಮಾಡಿದ್ದಕ್ಕೋಸ್ಕರ ಮಾಡಿದ್ದಲ್ಲ. ಅದರ ಬದಲಾಗಿ ಸಮಸ್ಯೆಗಳ ಚರ್ಚೆಗಳಿಗಿಂತಲೂ ಸಹ ಇದಕ್ಕಿರ್ತಕ್ಕಂಥ ಉಪಾಯಗಳೇನು, ಈ ಎಲ್ಲ ಸಮಸ್ಯೆಗಳಿಂದ ನಮ್ಮ ಸಮಾಜ ಹೇಗೆ ಹೊರಗಡೆ ಬರೋದು, ಆ ರೀತಿಯ ಉಪಾಯಗಳನ್ನು ಕಂಡುಕೊಳ್ತಕ್ಕಂಥ ಸಭೆ ಇದು. ಅದಕ್ಕೋಸ್ಕರ ನಾನು ಪ್ರಾರಂಭದಲ್ಲಿ ಹೇಳಿದೆ, ಹಿಂದೂ ಸಂಗಮದ ಕಾರ್ಯಕ್ರಮಗಳಲ್ಲಿ ಉತ್ಸಾಹ ಇದೆ, ಆವೇಶ ಇಲ್ಲ, ಆಲೋಚನೆಗಳಿದ್ದಾವೆ. ಹಿಂದೂ ಸಮಾಜ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತೇಳಿ ಆದರೆ ಕೆಲವು ಸಂಗತಿಗಳು ಬಹಳ ಅನಿವಾರ್ಯ, ಅಗತ್ಯ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇರೆ ಇನ್ನೆಲ್ಲೂ ಇಲ್ಲ, ನಮ್ಮೆಲ್ಲ ಇದೆ. ಆ ತಾಕತ್ತಿದೆ ಹಿಂದೂ ಸಮಾಜದಲ್ಲಿ. ಹಿಂದೂ ಸಮಾಜ ಅದನ್ನು ಯೋಚನೆ ಮಾಡಬೇಕಾಗಿದೆ. ಹಿಂದೂ ಸಮಾಜವನ್ನು ದೃಢವಾಗಿರ್ತಕ್ಕಂಥ ನಿಶ್ಚಯ ಮಾಡಬೇಕಾಗಿದೆ. ಅವಾಗ ಎಲ್ಲ ರೀತಿಯ ಸಮಸ್ಯೆ ಸವಾಲುಗಳಿಂದ ಸಹ ನಾವು ಹೊರಬರಬಲ್ಬೋದು. ಯಾಕೆಂತಂದ್ರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ ಅತ್ಯಂತ ಪುರಾತನವಾಗಿರುವಂಥದ್ದು, ಸನಾತನವಾಗಿರ್ತಕ್ಕಂಥದ್ದು. ಇದು ಯಾವಾಗ ಪ್ರಾರಂಭ ಆಯಿತು ಯಾರಿಗೂ ಗೊತ್ತಿಲ್ಲ. ಜಗತ್ತಿಗೆ ಅತ್ಯಂತ ಒಂದೊಂದು ಕ್ಷೇತ್ರದಲ್ಲೂ ಸಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಮಾಜ ನಮ್ಮದು. ಜಗತ್ತಿನ ಮೊದಲ ಭಾರತ ಅಂದರೆ ಕೇವಲ 3 ಶಬ್ದಗಳಲ್ಲ. ಭಾರತ ಅಂದರೆ ಕೇವಲ 3 ಶಬ್ದಗಳಲ್ಲ. ಭ ಅಂದರೆ ಭಾವ, ರ ಅಂದರೆ ರಾಗ, ತ ಅಂದರೆ ತಾಳ,
ಭಾವ ರಾಗ ತಾಳಗಳನ್ನು ಮೇಳೇರಿಸಿರುವಂಥ ಹೆಮ್ಮೆಯ ದೇಶ ಯಾವುದಾದ್ರಿದ್ರೆ ಅದು ಭಾರತ ಅನ್ನುವಂಥದ್ದನ್ನು ನಾವು ಅಭಿಮಾನದಿಂದ ಹೇಳಬೇಕಾಗಿರುವಂಥದ್ದು. ಆ ವ್ಯವಸ್ಥೆಯಿಂದಲೇ ಇವತ್ತಿನ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿರುವಂಥದ್ದು. ರವೀಂದ್ರನಾಥ್ ಠಾಗೂರ್ ಅವರು ನಿಮಗೆಲ್ಲ ಗೊತ್ತಲ್ಲ? ನಾ ಇವ್ರಂಗಲ್ಲ, ನಿಮ್ಮನ್ನು ಮಾತಾಡ್ಸಿ ಹೋಗಕ್ಕೆ ಬಂದೇನೆ, ಸುಮ್ಮನೆ ಹಂಗೆ ಮಾತಾಡಿ ಹೋಗಲ್ಲ ನಾನು. ಮಲ್ಲಿಕಣ್ಣ ನಾವು ಮಾತಾಡ್ತಾ ಬರ್ತಾ ಇದ್ವಿ, ನಮ್ಮದಾದ ವ್ಯವಸ್ಥೆನೇ ಪ್ರೀತಿ ಮಾಡ್ತಾರೆ, ಅದಕ್ಕೆ ನಾನು ಭಾರತವನ್ನು ಪ್ರೀತಿ ಮಾಡ್ತೀನಿ ಎನ್ನುವಂಥ ಮಾತನ್ನು ಆ ಮಗು ಹೇಳ್ತದಂತ. ಅಂದರೆ ಭಾರತೀಯರು ಅಂತಂದರೆ ಭಗವಂತನನ್ನು ನಾವು ಆರಾಧಿಸುವಂತಹ, ಭಗವಂತನನ್ನು ಪ್ರೀತಿ ಮಾಡುವಂತಹ, ನಾವು ಮನುಷ್ಯರಲ್ಲಿ ದೇವರನ್ನು ಕಾಣುವಂಥ ವ್ಯವಸ್ಥೆಯಲ್ಲಿ ಇರುವಂಥವ್ರು. ದ ಫಂಡಮೆಂಟಲ್ ಆಫ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತಾರೆ. ಮೊದಲನೇದ್ದು ಅರಿವಿರಬೇಕು, ಮಾನ ಮುಚ್ಚೋದಕ್ಕೆ ಅರಿವೇ ಇರಬೇಕು, ಆರೋಗ್ಯ ಕೆಟ್ಟಿರುವಂತಹ ಸಂದರ್ಭದೊಳಗೆ ಔಷಧಿ ಇರಬೇಕು, ಆರಾಮ್ ಇರೋದಕ್ಕೆ ಆಶ್ರಯಕ್ಕೆ ಒಂದು ಮನೆ ಇರಬೇಕು, ಊಟ ಮಾಡೋದಕ್ಕೆ ಅನ್ನ ಇರಬೇಕು. ಇಷ್ಟಿತ್ತಂದ್ರೆ ನೋಡ್ರಿ ಆರಾಮ್ ಜೀವನ ಇರ್ತದೆ. ಇವೆಲ್ಲ ಇರಬೇಕಂದ್ರೆ ಏನು ಬೇಕು? ಹಣ, ಕಾಂಚನ ಬೇಕು, ಹೌದಲ್ಲ? ಹಣ ಬೇಕು ಅಂದ್ರೆ ದುಡಿಬೇಕು, ಕಾಯಕವನ್ನು ಮಾಡಬೇಕು. ಇದನ್ನೇ ಭಾರತ ಇಡೀ ವ್ಯವಸ್ಥೆಗೆ ಕಲಿಸಿದ್ದೇನು ಅಂತಂದ್ರೆ, ಕಾಯಕವನ್ನು ಮಾಡು, ದುಡಿ, ಶ್ರಮಜೀವಿಯಾಗು. ರೈತರಿಗೆ ನಾವೇನಂತ ಕರಿತೀವಿ? ಅನ್ನದಾತ ಅಂತ ಕರಿತೇವೆ. ನೋಡ್ರಿ, ಇಲ್ಲಿ ಬಂದವರು ನೀವೆಷ್ಟು ಜನ ಬಂದಿರ ಅನ್ನೋದಕ್ಕೆ ಖಂಡಿತವಾಗಿ ನಾನು ಬಣ್ಣ ಮಾಡಿ ಹೋಗ್ರಿ. ನೀವು ನಿಮ್ಮ ಮಕ್ಕಳಿಗೆ ಏನು ಕಲಿಸೋದು, ನಮ್ಮ ಅಣ್ಣವ್ರು ಹೇಳಿದ್ರು, ಎಷ್ಟೆಲ್ಲ ಸಂಘದ ವ್ಯವಸ್ಥೆಯಲ್ಲಿರುವಂಥವ್ರು ಎಷ್ಟು ಚೆನ್ನಾಗಿ ಹೇಗೆ ಪಂಚದ ವ್ಯವಸ್ಥೆಗಳನ್ನು ನಿಮಗೆ ಕಟ್ಟಿ ಹೇಳಿದ್ರಲ್ಲ. ನಾನು ಇಲ್ಲಿ ಬಂದವ್ರಿಗೆ ಎರಡೇ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ನೀವಿಲ್ಲಿ ಬಂದಂಥವರು ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ನಿಮ್ಮ ದೇವರಂತಲ್ಲಿ ಹೋಗಿ ನಿಂತ್ಕೊಂಡು ಸಂಕಲ್ಪವನ್ನು ಮಾಡ್ತೀರಿ, ಅಲ್ಲಿ ಹರಕೆಗಳನ್ನು ಕಟ್ಟಿಕೊಳ್ತೀರಿ. ನಮ್ಮ ಕುಟುಂಬದ ವ್ಯವಸ್ಥೆಗೆ, ನಮ್ಮ ಬಾಂಧವರಿಗೆ ನಾವು ತೊಂದರೆ ಆಗಿರುವಂಥ ಸಂದರ್ಭದೊಳಗೆ ಏನೆಲ್ಲ ವ್ಯವಸ್ಥೆಗಳನ್ನು. ಪುರುಷರ ಮನಸ್ಸಿನ ಆರೋಗ್ಯ ಸರಿಯಿಲ್ಲದೆ ಹೋದರೆ ಮನೆಯಲ್ಲಿರುವ ಮಹಿಳೆಯರ ಮನಸ್ಸಿನ ಆರೋಗ್ಯ ಸಹ ಹಾಳಾಗುತ್ತದೆ ಎಂದು ಮನೋವೈದ್ಯ ಡಾಕ್ಟರ್ ಮಾಲಾ ಗಿರಿಧರ್ ತಿಳಿಸಿದರು. ಸಾಗರದ ಮಲೆನಾಡು ಸಿರಿ ಸಭಾಂಗಣದಲ್ಲಿ ಶನಿವಾರ ಜೀವನ್ಮುಖಿ ಸಂಸ್ಥೆಯ 5ನೇ ವಾರ್ಷಿಕೋತ್ಸವ ಅಂಗವಾಗಿ ಏರ್ಪಡಿಸಿದ್ದ ಮಹಿಳೆಯರ ಮಾನಸಿಕ ಆರೋಗ್ಯ ವಿಷಯ ಕುರಿತು ಅವರು ವಿಶೇಷ ಉಪನ್ಯಾಸ ನೀಡುತ್ತಿದ್ದರು. ವೇದಿಕೆಯಲ್ಲಿ ಸ್ನೇಹಸಾಗರ ಮಹಿಳಾ ಮಂಡಳಿಯ ಚೂಡಾಮಣಿ ರಾಮಚಂದ್ರ, ಚರಕ ಸಂಸ್ಥೆ ಉಪಾಧ್ಯಕ್ಷೆ ನಾಗರತ್ನ ಎಂ ಉಪಸ್ಥಿತರಿದ್ದರು. ತ್ರಿವೇಣಿ ಮಂಜುಳಾ ಪ್ರಾರ್ಥಿಸಿದರು. ಪ್ರತಿಭಾ ಎಂವಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ರಂಜನಾ ಪರಿಚಯಿಸಿದರು. ನಿಜವಾಗ್ಲೂ ಅನ್ಸಿದ್ದು ತೋರಿಸ್ತಾ ಇದ್ದೀವಾ ಅಥವಾ ಬೇರೆದೇ ಏನೋ ತೋರಿಸ್ತಾ? ಸೊ ಈ ತರದ ನಾವು ಬೇರೆ ನಮ್ಮ ಮನಸ್ಸಿನಲ್ಲಿ ನಡೆಯುವಂತ ವಿಷಯಗಳು ಇದೇ ನಡೀತಾ ಇರುತ್ತೆ ಅಂತ ಆದಾಗ ಅದರದ್ದು ನಮ್ಮ ಬಾಡಿ ಮೇಲೆ ಏನು ಇಫೆಕ್ಟ್ ಆಗ್ತಾ ಇದೆ? ಸೊ ನಾವಾಗಿರ್ಲಿಕ್ಕೆ ಆಗತ್ತಾ? ಆವಾಗ ನಾವಾಗಿರೋದಂದ್ರೆ, ಸೊ ಇಷ್ಟೊತ್ತು ನಾವು ನೋಡಿದ್ದೇನಂದ್ರೆ ನಮ್ಮ ತಲೆಯಲ್ಲಿ ಬೇರೆಯವ್ರ ವಿಚಾರಗಳು ನಡೀತಾ ಇರುತ್ತೆ, ಅವ್ರ ಹತ್ರ ಏನಿದೆ ಮತ್ತು ನನ್ನ ಹತ್ರ ಏನಿಲ್ಲ ಅನ್ನೋ ವಿಚಾರ ನಡೀತಾ ಇರುತ್ತೆ. ಸೊ ಆಗ ನನ್ನ ಮನಸ್ಸಿನ ಸ್ಥಿತಿ ಹೇಗಿರುತ್ತ? ಗೊಂದಲ. ಏನಂತ ಗೊಂದಲ? ಸೊ ನಮ್ಮ ಮನಸ್ಸಿನಲ್ಲಿ ಇರುವಂತ ಗೊಂದಲಗಳೇನು? ನಾವುಗಳು ಹೀಗಿದ್ದೀವಲ್ಲ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ನಮ್ಗೆ ಯಾವುದೂ ಸಿಗ್ತಾ ಇಲ್ಲಲ್ಲ, ಯಾಕಿದು ಈ ಥರ? ಅವ್ರು ಎಷ್ಟು ಖುಷಿಯಾಗಿದ್ದಾರೆ, ನಮಗೆ ಖುಷಿ ಇಲ್ವಲ್ಲ ನಮ್ಮ ಲೈಫಲ್ಲಿ? ಪೀಸ್ ಆಫ್ ಮೈಂಡ್, ಸಮಚಿತ್ತತೆ. ಸೊ ಶಾಂತತೆ ಇಲ್ಲ, ಚಂಚಲತೆ ಬರುತ್ತೆ, ಚಂಚಲತೆ ಜಾಸ್ತಿ, ಆತ್ಮವಿಶ್ವಾಸ ಕಡಿಮೆ. ನೀವೇನಂದ್ರೆ ಸಾಮರ್ಥ್ಯ ಇದೇನೋ ಇಲ್ವೋ ಅನ್ನೋ ಗೊಂದಲ. ಮತ್ತೇನು ಗೊಂದಲಗಳು? ಯಾವ ಕೆಲಸದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ಏಕಾಗ್ರತೆ ಹಾಳಾಗತ್ತೆ, ಮನಸ್ಸು ಚಂಚಲ ಆಗತ್ತೆ, ಮತ್ತೆ ಹೊಟ್ಟೆಯಲ್ಲಿ ನಿಜವಾಗ್ಲೂ ಅಲ್ವಾ? ಇಲ್ಲಿ ತನಕ ಅವರೆಲ್ಲ ಬೇರೆ ಕಡೆ ಸುತ್ತಾಡುವ
ಬಂದ್ರು ಹಿಂಗಿನ ಫೋಟೋ ಆಮೇಲೆ ನಮಗೆ ಕರ್ಕೊಂಡು ಹೋಗ್ಲಿಲ್ಲಲ್ಲ ಅನ್ನೋದು ನೋಡ್ತೇವ್ರಿ. ಆಕ್ಟಿವಿಟಿ ಶುರು ಆಗ್ಬಿಡತ್ತೆ. ಆಸಿಡಿಟಿ ಶುರು ಆಗುತ್ತೆ, ನಮ್ಮನೆಯವ್ರು ಕರ್ಕೊಂಡು ಹೋಗಿಲ್ಲ ಅನ್ನೋ ಬೇಜಾರಿರುತ್ತೆ, ಮನೆಯಲ್ಲಿ ಜಗಳ ಶುರು ಆಗ್ಬೋದು. ಮೂರತ್ತು ನಾವು ಮನೆಗೆ ಮಾಡೋದಾಯ್ತು, ಮೂರತ್ತು ನಾವು ಮನೆಗೆ ಆಯ್ತು. ಯಕ್ಷಗಾನ ಕಲೆಯನ್ನು ಮಕ್ಕಳಿಗೆ ಕಲಿಸುವ ಮೂಲಕ ಕಲೆಯನ್ನು ಬೆಳೆಸುವ ಕೆಲಸವಾಗಬೇಕು ಎಂದು ಆಪ್ಸ್ಕೋಸ್ ಅಧ್ಯಕ್ಷ BA ಇಂದುಧರ್ ಬೇಸೂರು ತಿಳಿಸಿದರು. ಸಾಗರದ ಶಿವಗೋಪಾಲಕೃಷ್ಣ ಸಭಾಭವನದಲ್ಲಿ ಶನಿವಾರ ಮಕ್ಕಳ ಯಕ್ಷಗಾನ ತರಬೇತಿ ಕೇಂದ್ರದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕನಕಾಂಗಿ ಕಲ್ಯಾಣ ಯಕ್ಷಗಾನ ಪ್ರದರ್ಶನ ಹಾಗೂ ಅಭಿನಂದನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಹಿರಿಯ ಯಕ್ಷಗಾನ ಕಲಾವಿದ ವಿದ್ವಾನ್ ದತ್ತಮೂರ್ತಿ ಭಟ್ ಮಾತನಾಡಿದರು. ಕೇಂದ್ರದ ಮುಖ್ಯಸ್ಥ SC ಸೈದೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಮಂಜಪ್ಪ, ಗಣಪತಿ, ಶಿವು ಶಿರಳಿಗೆ ಇನ್ನಿತರರು ಹಾಜರಿದ್ದರು. ಪ್ರತಿಭಾ ಪ್ರಸಾದ್ ಪ್ರಾರ್ಥಿಸಿದರು, ಪೂರ್ಣಿಮಾ ಸ್ವಾಗತಿಸಿದರು, ರಾಜು ಭಾಗವತ್ ನಿರೂಪಿಸಿದರು. ನಂತರ ಕನಕಾಂಗಿ ಕಲ್ಯಾಣ ಯಕ್ಷಗಾನ ಪ್ರದರ್ಶನ ನಡೆಯಿತು. ಯಕ್ಷಗಾನಕ್ಕಾಗಿ ನಾನು ಕೂತ್ವಿ ಕೂತ ತಕ್ಷಣ ಆ ಬಾಬು ನಮಗೆ ನಾನು ಮುಂದೆ ಯಕ್ಷಗಾನ ನೋಡಬೇಕು ಅಂತ ಹೇಳಿದ್ರು. ಯಾಕೆಂದ್ರೆ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ ನೋಡಿದ್ರೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ದೊಡ್ಡ ಯಕ್ಷಗಾನ ಮಾಡೋದು ಸಹಜ, ಬಟ್ ಅದೇ ಆ ವಯಸ್ಸಿನ ಮಕ್ಕಳಿಗೆ ಯಕ್ಷಗಾನವನ್ನ ನಮ್ಮ ಶಿವಗೌಡ ನೇತೃತ್ವದ ತಂಡ, ರಾಜಗೌಡರಿರ್ಬೋದು, ಶಿವಗೌಡರಿರ್ಬೋದು, ಸೈನಿಕರು, ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಹಂಚಬೇಕಾಗಿದೆ, ಮಕ್ಕಳಿಗೆ ತರಬೇತಿಯನ್ನು ಕೊಡುವ ಮುಖಾಂತರವಾಗಿ ಇಷ್ಟು ಒಂದು ಕಾರ್ಯಕ್ರಮವನ್ನ ಎಲ್ಲ, ಯಾಕೆಂದ್ರೆ ನನಗೆ ಒಂದು ಕೈವಾಡ ಆಗಿದ್ದವರು ನಾವು, ಯಾಕೆಂದ್ರೆ ರಾಜಕಾರಣಿಗಳು ಹೋದ್ರೆ ಮಿಕ್ಕಿದ ಹೋದ್ವಿ, ಇವತ್ತು ನನಗೆ 6:20 ಬರಬೇಕು ಅಂತ ಆಗಿದ್ರು. ನಾನು ಕರೆಕ್ಟ್ 6:20ಗೆ ಬಂದೆ, ಆದ್ರೆ 7:40 ಕಾರ್ಯಕ್ರಮ ಶುರುವಾಯಿತು. ಅಂದ್ರೆ ಇವತ್ತು ನಾವೇ ಬೇರೆ ದಯಮಾಡಿ ಅವ್ರು ಹಾಗೆ ಕೈಗೊಂಡು ನನಗೆ ಲೆಟರ್ ಮಾಡ್ಕೊಂಡಿದ್ರು, ನೀವು 6:20 ಇರಲೇಬೇಕು. ಹಾಗಾಗಿ ಈ ಕಾರ್ಯಕ್ರಮ ಚೆನ್ನಾಗಿ, ಯಾಕೆಂದ್ರೆ ಇದು ಹಳ್ಳಿ ಸಂಸ್ಕೃತಿ ಒಂದು ಕಾರ್ಯಕ್ರಮ ಯಕ್ಷಗಾನ. ಈ ಯಕ್ಷಗಾನ ನಮ್ಮ ಈ ಸಾಗರ ಮತ್ತು ದಶಕರ ಸೌಕರ್ಯಗಳಲ್ಲಿ ಬಿಟ್ರೆ ನೀವು ಬೇರೆ ಕಡೆ ನಾವು ಇನ್ನೂ ಬಯಸ್ಬೇಕಾದ್ರೆ ನಾವು ಕೊಡಕ್ಕಾಗಲ್ಲ. ಇಂತಹ ಒಂದು ಕ್ಷೇತ್ರದಲ್ಲಿ ಈ ಯಕ್ಷಗಾನವನ್ನು ಉಳಿಸಬೇಕು, ಬೆಳೆಸಬೇಕು, ಅದಕ್ಕೆ ನಾವೆಲ್ಲರೂ ಮುಂದೆ ಬಂದಿದ್ದೀವಿ. ಅದಕ್ಕೆ ಈಗಲೇ ನಮ್ಮ ಹೇಳಿದ್ರು, ನಾನು ಸನ್ಮಾನ್ಯ ಗೋಪಾಲಕೃಷ್ಣ ಬೇಡವರು ಇವತ್ತು ಅಕಸ್ಮಾತ್ ಬರಬೇಕಿತ್ತು, ಅವರು ತುಂಬಿ ಸಿಗಲು ಸಭೆ ಇದೆ, ನಮಗೆ ಹೋಗುತ್ತಾ ನಾವು ತಿಳಿಸಿದ್ರು. ಯಾಕೆಂದ್ರೆ ಈ ಕಡೆ ನಾವು ಹೇಳ್ತಕ್ಕಂಥ ವಿಷಯವನ್ನ ನಾನು ಅವರ ಗಮನಕ್ಕೆ ತರ್ತೇನೆ, ತಂದು ಅವರ ಅನುದಾನದಲ್ಲಿ ಏನಾದರೂ ಸುದ್ದಿಗಳನ್ನು ನಡೆಸೋದಕ್ಕೆ ಅವಕಾಶ ಇದ್ದರೆ ಖಂಡಿತವಾಗೂ ಅವ್ರನ್ನ ಮಾತಾಡಿ ಅದನ್ನು ನಾವು ನೆರವೇರಿಸುವಂತೆ ಸಿಕ್ಕಾಗ ಮಾತ್ರ ಸಾಧ್ಯ. ಆಮೇಲೆ ಇವತ್ತು ನಮ್ಮ ಅತ್ಯಂತ ಸ್ನೇಹಿತರು, ಪ್ರೀತಿಪಾತ್ರರಾದ ಶಾಸಕರು ಬರಬೇಕಿತ್ತು, ಕಾರ್ಯದ ಒತ್ತಡದಿಂದ ಬರಲಿಲ್ಲ. ಅವರಲ್ಲಿ ನನ್ನೊಂದು ವಿನಂತಿ ಏನಂದ್ರೆ, ಇಡೀ ದಕ್ಷಿಣ ಕನ್ನಡದಲ್ಲಿ ಬೈಂದೂರಿಂದ ಹಿಡಿದು ಮಂಗಳೂರಿನ ತನಕ ಕಾಸರಗೋಡಿಗೆ ಶಾಸಕರ ಅನುದಾನದಲ್ಲಿ ಯಕ್ಷಗಾನ ಕ್ಲಾಸ್ಗಳು ನಡೀತಾ ಇದ್ದಾರೆ. 20 ವರ್ಷದಿಂದ ಉಡುಪಿ ಕಲಾರಂಗದವರು ಆರಂಭ ಮಾಡಿದರು ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ. ಈ ಯಕ್ಷ ಶಿಕ್ಷಣ ಟ್ರಸ್ಟ್ ಆರಂಭ ಮಾಡಿ ಶಾಸಕರ ಅನುದಾನಕ್ಕೆ ಒಳಪಟ್ಟು ಪ್ರತಿ ಸ್ಕೂಲು, ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇದೆ. ಉಡುಪಿ ಮಠದಲ್ಲಿ ರಾಜಾಂಗಣದಲ್ಲಿ 1 ತಿಂಗಳಾಯಿತು ಪ್ರತಿ ದಿವಸ ಯಕ್ಷಗಾನ ಕಲಿತ ಮಕ್ಕಳದ್ದು. ನಮ್ಮ ಅತ್ಯಂತ ಪ್ರೀತಿಯ ಶಾಸಕರು, ಸಮರ್ಥ ಶಾಸಕರು, ಸ್ನೇಹಮಯಿ ಶಾಸಕರು, ಅವರು ಮನಸ್ಸು ಮಾಡಿದರೆ ಶಾಸಕರ ಅನುದಾನದಿಂದ ಇಂಥ ಒಂದು 10 ಯಕ್ಷಗಾನ ಕಲಿಕಾ ಕೇಂದ್ರಗಳು ನಡೆಯುವುದಕ್ಕೆ ಅನುಕೂಲವಾಗ್ತವೆ. ನನ್ನ ಒಂದು ವಿನಂತಿ ಅವರಲ್ಲಿ, ಅದನ್ನ ದಯಮಾಡಿ ಮಾಡಿಕೊಡ್ಬೇಕು. ಜೊತೆಯಲ್ಲಿ ಯಕ್ಷಗಾನ ಅಕಾಡೆಮಿ, ನಾನು ಯಕ್ಷಗಾನ ಅಕಾಡೆಮಿಯಲ್ಲಿ ಇದ್ದವರು 3 ವರ್ಷ. ಯಕ್ಷಗಾನ ಅಕಾಡೆಮಿ ಎನ್ನುವುದು ಶಿವಮೊಗ್ಗ, ತೀರ್ಥಹಳ್ಳಿ, ಉತ್ತರ ಕನ್ನಡ, ಸಿದ್ದಾಪುರ, ಉತ್ತರ ಕನ್ನಡದ ಭಾಗಗಳಲ್ಲಿ ಯಾವುದೇ ರೀತಿಯ ಅನುದಾನವನ್ನು ಕೊಡ್ತಾ ಇಲ್ಲ. ಇದನ್ನು ಗಟ್ಟಿಯಾಗಿ ಕೇಳುವುದಕ್ಕೆ ಒಬ್ಬ ಮೆಂಬರು ಕೂಡ ಇಲ್ಲ. ಯಕ್ಷಗಾನ ಅಕಾಡೆಮಿ ಯಕ್ಷಗಾನ ಕಲಿಕೆಗೆ ಒಂದು ಸಂಸ್ಥೆಗೆ 10,000 ರೂಪಾಯಿ ಮೀಸಲಾಗಿಟ್ಟಿದೆ. ಇದೇ ಒಂದು ಸಂಸ್ಥೆಗೆ 10,000 ರೂಪಾಯಿ ಕೊಟ್ಟರೆ ಒಂದು ವೇಷಭೂಷಣದ ಬಾಡಿಗೆ ಆಗುತ್ತೆ. ಜೊತೆಯಲ್ಲಿ ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸೋದ್ರಿಂದ ರಾಮಾಯಣ, ಮಹಾಭಾರತಾದಿ ಪರಿಚಯಗಳಾಗ್ತವೆ. ಆ ಮಕ್ಕಳು ನಾನೊಬ್ಬ ರಾಮ, ನಾನೊಬ್ಬ ಭೀಮ. ಇವತ್ತು ಕನಕಾಂಗಿ ಕಲ್ಯಾಣದಲ್ಲಿ ಕೃಷ್ಣನ್ ಮಾಡಿದರೆ ಅವನಿಗೆ ಒಂದು ಕೃಷ್ಣನ ಪರಕಾಯ ಪ್ರವೇಶ ಆಗತ್ತೆ. ನಾವು ಮಕ್ಕಳಲ್ಲಿ ಇರುವಂತಹ ಬೇರೆ ಬೇರೆ ರೀತಿಯ ಅಭಿರುಚಿಗಳನ್ನ ಯಕ್ಷಗಾನದಂತ ನಾವು ಕಲೆಗೆ ತಿರುಗಿಸಿದ್ರೆ, ಅವರ ಮನಸ್ಸನ್ನು ನಾವು ಬದಲಾವಣೆ ಮಾಡಿದರೆ
ಒಂದು ಸಂಸ್ಕಾರವಂತ ಕುಟುಂಬ ನಿರ್ಮಾಣ ಆಗುತ್ತೆ. ಒಂದು ಮನೆಯಲ್ಲಿರುವ ಒಬ್ಬ ಗೃಹಿಣಿ ವಿದ್ಯಾವಂತಳಾಗಿದ್ದಾಳೆ, ಆಗ್ತಾಳೆ, ಆದರೆ ಇಡೀ ಮನೆತನ ವಿದ್ಯಾವಂತರಾಗ್ತಾರೆ. ಹಾಗಾಗಿ ಇವತ್ತಿನ ದಿವಸ ಇವರೆಲ್ಲ ಸೇರಿ ಏನು ಕನಕಾಗಿ ಕಲ್ಯಾಣ ಎನ್ನುವ ಯಕ್ಷಗಾನ ಸಾಗರದ ವಿಜಯನಗರದಲ್ಲಿ ಉತ್ತರ ಕನ್ನಡ ಕರಾವಳಿ ಶಿಕ್ಷಕರ ಬಳಗದ ವತಿಯಿಂದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾದ ಭುವನೇಶ್ವರಿ ಹೆಗಡೆ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕ ಡಾಕ್ಟರ್ ಶಂಕರ್ ಶಾಸ್ತ್ರಿ, ಚಿದಂಬರ್ ಕಾಳಮಂಜಿ, ಡಿಆರ್ ಹೆಗಡೆ, ಸದಾನಂದ ಗೌಡ, ಶ್ರೇಯಸ್ ಗೌಡ, ರಶ್ಮಿ ಶಶಾಂಕ್, ಲಕ್ಷ್ಮೀಶ್ ಭಟ್, ಎಲ್ಎಂ ಹೆಗಡೆ, ಎನ್ಎಂ ಹೆಗಡೆ, ಸುಬ್ರಹ್ಮಣ್ಯ ಹೆಗಡೆ ಇನ್ನಿತರರು ಹಾಜರಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.